ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಹಾಸ್ಟೆಲ್ ಲಾಗ್. ಇವತ್ತು ಬೆಳಗ್ಗೆ ಬೇಗ ಎದ್ದಿಲ್ಲ, ಲೇಟ್ ಆಗಿದ್ದೀವಿ. ಎದ್ದು ಇವಾಗ ಬಟ್ಟೆ ತೊಳೆದಿತ್ತು, ಅದಕ್ಕೆ ಬಟ್ಟೆ ಸೋಪು ಅಲ್ಲ, ಇದು ಕಂಫರ್ಟ್ ತೊಗೊಂಬರಕ್ಕೆ ಹೋಗ್ತಿದ್ವಿ. ಹಂಗೆ ಶಾಂಪು ಎಲ್ಲ ತೊಗೊಂಬರಕ್ಕೆ ಹೋಗ್ತಿದ್ವಿ. ಇವನು ಯಾವಾಗ ನೋಡಿದ್ರು ಹುಡುಗಿ ಜೊತೆನೇ ಮಾತಾಡ್ತಾನೆ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಹುಡುಗಿ ಅವ್ರ ಜೊತೆ ಮಾತಾಡ್ತಾನೆ ಇರ್ತಾನೆ, ಇಲ್ಲ ಸ್ನ್ಯಾಪ್ ಹಾಕ್ತಿರ್ತಾನೆ. ನಾವ್ ನೋಡ್ರಿ ಸಿಂಗಲ್ಸ್. ನಮ್ಮನ್ನ ಯಾರು ಲವ್ ಮಾಡೋರು? ನಾವು ಲವ್ ಮಾಡೋ ಪರಿಸ್ಥಿತಿಲಿ ಇರಲಿಲ್ಲ. ಅವ್ರು ಯಾರು ನಮ್ಮನ್ನ ಇಷ್ಟಪಡ್ತಾ ಇರಲಿಲ್ಲ. ಸ್ನ್ಯಾಪ್ ಏನ್ ಡವ್ ಮಾಡ್ತೀಯ ಡವ್ ರಾಜ. ಓಕೆ ಫ್ರೆಂಡ್ಸ್, ಲಾಗ್ ಎಲ್ಲ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಯಾರು ಕಮೆಂಟ್ ಮಾಡಿಲ್ಲ. ಲಾಗ್ ಬಟ್ಟೆ ಚೇಂಜ್ ಕಾಣ್ಬೇಕಂತ ಅಷ್ಟೇ ಇದು ನಕ್ಕೆ ನಿನ್ನ ಮಕ್ಕ ನಾಯಿ ನೆಕ್ಕ ಸ್ನಾನ ಮಾಡಕ್ ಈಗ ತಂದ್ಕೊಂಡ ಶಾಂಪು ಸೋಪ್ನ ಬಟ್ ಚೇಂಜ್ ಕಾಣ್ಬೇಕಂತ ಇದು ನಕ್ಕೆ ನಾನು ಅಷ್ಟೇ. ಏನಿಲ್ಲ ಗಾಯ್ಸ್, ಅವ್ನ ಮಾತು ನಂಬಕ್ ಹೋಗ್ಬಿಡ್ರಿ. ಗಾಯ್ಸ್, ವಿಡಿಯೋ ಹೆಂಗ್ ಬಂತಂದ್ರ ಕಮೆಂಟ್ ಮಾಡ್ರಿ. ಯಾರು ಕಮೆಂಟ್ ಮಾಡಿಲ್ಲ ನನ್ನ ವಿಡಿಯೋಗ, ಪ್ಲೀಸ್ ಕಮೆಂಟ್ ಮಾಡ್ರಿ. ನಾನು ಮಾಡಿದ್ದೆ ನೀ ಮಾಡಿ. ಬೇರೆ ವಿಡಿಯೋ ನೋಡೋರು ಬೇರೆ ನಮ್ಮ ಸಬ್ಸ್ಕ್ರೈಬ್ಗಳು ಯಾರು ಮಾಡಿಲ್ಲ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗ್ರಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಇದೇ ರೀತಿ ಇರ್ಲಿ ಯಾವಾಗಲೂ. ನಿಮಗೆ ಚಿರವಣಿ ಆಗಿರ್ಲಿ. ಗಾಯ್ಸ್ ನೋಡ್ರಿ, ಬರೇ ಸ್ನ್ಯಾಪ್ ಹಾಕದ ಅದು. ಟೀ ಕೊಟ್ಟು ಎಷ್ಟು ಚಾ ಹಾರಾಕತ್ತದ ಅದು. ಚಾ ಹಾರಾಕತ್ತಿರ ಸ್ನ್ಯಾಪ್ ಹಾಕ ತಿಂದು ಹೋಗೋತಿ ಒಂದು 10 ಜನಕ್ಕೆ ಹಾಕ. ನಿಂಗೆ ಮತ್ತೆ ಯಾರು ಬೇರೆ ತೆಗೆದಾಗಲ್ಲ. ಬರೀ ಟೀ ಹಾರೋಗ್ಬಿಡ್ತಾವ. ನಿಂಗೆ ಸ್ನ್ಯಾಪ್ ಹಾಕಿ ಇದು ಮಾಡತ್ತದ. ಗಾಯ್ಸ್, ಏನಪ್ಪ ಅಂತಂದ್ರೆ ಇವ್ನು ಜೂನಿಯರ್ ಜೊತೆ ಸೇರ್ಕೊಂಡು ನನ್ನ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ಯಾರಿಗೂ ಹೇಳಕ್ಕಾಗಲ್ಲ. ನನ್ನ ಮಗ ಶಾಂಪು ಕೈಯಾಗ ಹಿಡ್ಕೊಂಡ ಹಾಸ್ಟ್ಲ್ ಹತ್ರ ಹೋಗಿ ಶಾಂಪು ಕೇಳಿದಾಗ ಇಲ್ಲ ಅಲ್ಲೇ ಬಿಟ್ಬೋದು ಅಂತ ಮತ್ತೆ ವಾಪಸ್ ಅರ್ಧದಾರಿ ಕರ್ಕೊಂಬಂದು ಮತ್ತೆ ಈಗ ತೋರ್ಸಕತ್ತಾನ ಶಾಂಪು ಇಲ್ಲೇ ಅದಾವ ಅಂತ. ಯಪ್ಪ ಏನ್ ಲವ್ ಮಾಡ್ತೀಯಲ್ಲ. ಇವನ್ ಜೊತೆ ಸೇರ್ಕೊಂಡು ನಾನು ಇವನ್ ಜೊತೆ ಇವನ್ಕಿಂತ ಸಣ್ಣವ್ನು ಮಾಡಕತ್ತ ನನ್ನ. ಅಷ್ಟು ಶಾಂಪು ಹಚ್ಕೊಡ್ರಿ, ಬೇರೆ ಎಲ್ಲ ಕ್ಲೀನ್ ಆಗುತ್ತೆ. ಗಾಯ್ಸ್, ಇವತ್ತ ಓದ್ಕೊಳ್ಳೋದಿಲ್ಲ, ಏನಿಲ್ಲ, ಸುಮ್ಮನೆ ಖಾಲಿ ಕೂತ್ಕೊಂಡಿರಲ್ಲ. ಏನು ಮಾಡೋಣ, ಫುಲ್ ಬೇಜಾರಾಗ್ತದೆ ರೂಮ್ನಾಗ. ಎಲ್ಲಿಗಾರ ಹೋಗೋಣ ಅಂದ್ರೆ ಎಲ್ಲರೂ ಎಕ್ಸಾಮ್ ಅದಾವು, ಎಲ್ಲರೂ ಫುಲ್ ಡೀಪ್ ಸ್ಟಡಿ ಮಾಡಕತ್ತಾರ. ಫುಲ್ ಬೋರಿಂಗ್. ಇವತ್ತು ಒಂದು ಎಕ್ಸಾಮ್ ಐತಿ. ಯಾವ್ದೈತಿ ಮಗ ಎಕ್ಸಾಮ್? ಸಂಸ್ಕೃತ ಐತಿ. ಇವನು ಸ್ಟಡಿಯೋ ಇವನು 1 ವಾರ ಆದ್ಮೇಲೆ ಸ್ನಾನ ಮಾಡಕ್ ಹೊಂಟಾನ ಇವತ್ತು. ಈಗ ಬಂದ್ ನೋಡಿ ಹೆಂಗ್ ಕಾಣ್ತಾನ, ಒಳ್ಳೆ ಹೀರೋ. ಬೆಳ್ಳಗಕ್ಕನ, ಜಾಸ್ತಿ ಬೆಳ್ಳಗಕ್ಕನ. ಕಾಯ್ಸ್, ಈಗ ಎಲ್ಲ ಆಯ್ತು. ಈಗ ಊಟಕ್ಕೆ ಹೋಗೋಣ. ಕೊಬ್ಬರಿ ಮಗ ನನ್ಗ ಸ್ವಲ್ಪ ಕೊಡ್ಲಿ. 30 ರೂಪಾಯಿ ಕೊಡು. ಇವನು ನೆಟ್ ಆನ್ ಮಾಡಿದ್ 10 ರೂಪಾಯಿ, ವಿಡಿಯೋ ಹಾಕಿದ್ 10 ರೂಪಾಯಿ. ಏನ್ ನನ್ನೇನ್ ಕೋಟ್ಯಾಧೀಶ್ವರ ಮಗ. ನಾನು ಬಡವ, ದುಡ್ಡಿಲ್ಲ ನನ್ನ ಹತ್ರ. ನಿಮ್ಮ ಆಶೀರ್ವಾದದಲ್ಲಿ ನನಗಿರೋದು. ನಿಮ್ಮೆಲ್ಲರಿಗೂ ನಮಸ್ಕಾರ. ಎಲ್ಲದಕ್ಕೂ 10 ರೂಪಾಯಿ. ಏನು ಎಲ್ಲಿಗೆ ಹೋಗ್ಲಿಲ್ಲ ನಾನು. ಹುಷಾರಿದ್ದಿದ್ದಿಲ್ಲ. ನಿನ್ನೆ ಹಾಸ್ಪಿಟ್ಲ್ಗೆ ಹೋಗಿದ್ವಿ. ನನ್ನ ಮಕ್ಳು ಕರೆಕ್ಟ್ ಆಗಿ ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ. ಇವನ್ ಏನ್ ಸಾಯ್ತಾನೋ ಮರೆ. ಗಾಯ್ಸ್, ನಿನ್ನೆ ದುಡ್ಡಿದ್ದಿದ್ದಿಲ್ಲ, 30 ರೂಪಾಯಿ ಅಗ್ರೆಸ್ ಕೊಡಿಸಿ ಅವ್ನ ಅಜ್ಜಿ 300 ರೂಪಾಯಿ ಕೊಟ್ಟಂಗೆ ಸಾಯ್ತಿದ್ದಾನೆ. ಹುಷಾರಾಗೇನೆ. ನಮ್ಮ ಹುಡುಗಂಗೆ ಯಾರೋ ದೃಷ್ಟಿ ತೆಗೀರಿ, ಭಾಳ ದೃಷ್ಟಿ ಆಗ್ಬಿಡೈತಿ ವಿಡಿಯೋದಾಗ ಬಂದಿದ್ಕ. ಫ್ರೆಂಡ್ಸ್, ಯಾರೋ ಕೊಡ್ಲಿಲ್ಲ, ಕರ್ನಾಟಕ ಅವನೇ ಹೇಳ್ಕೊಂತಿದ್ದಾನೆ. ಏನ ಫ್ರೆಂಡ್ಸ್, ಈ ನನ್ನ ಮಕ್ಕಳು ಕೊಡಲ್ಲ ನನಗೆ, ನಾನೇ ಹೇಳ್ತೀನಿ. ಅದ್ರ ಕೊನೆಗೆ ಲಾಸ್ಟಿಗೆ ಜಾಸ್ತಿ ನನಗೋಸ್ಕರ ಇವ್ರು ಜಾಸ್ತಿ ಉಳಿಸ್ತಾರೆ. ಯಾಕೋ ಗೊತ್ತಿಲ್ಲ. ನನ್ನ ಫ್ರೆಂಡ್ಸ್ ನಂಗೆ ತುಂಬಾ ಎಲ್ಲ ತಿನ್ನೋದ್ರಾಗ ಎಲ್ಲದ್ರಾಗ ನಂಗೆ ಜಾಸ್ತಿನೇ ಉಳಿಸ್ತಾರೆ. ಜೀವಂತ ಗೆಳೆಯ, ನಿನ್ನ ಮೇಲೆ ಪ್ರೀತಿ ಕಣೋ, ಪ್ರೀತಿಗೂ. ಊಟಕ್ಕೆ ಹೋಗೋಣ. ಮಧ್ಯಾಹ್ನ ಬೆಳಗ್ಗೆ ಟಿಫನ್ ಮಾಡಿಲ್ಲ ಇವತ್ತು. ಊಟಕ್ಕೆ ಹೋಗ್ತಿದ್ವಿ. ಬೆಳಗ್ಗೆ ಡೈಲಿ ಹಿಂಗೆ ಆಯ್ತು, ಡೈಲಿ ಟಿಫನೇ ಸಿಗ್ತಿಲ್ಲ. ಯಾಕಂದ್ರೆ ನಾವು ಲೇಟ್ ಆಗಿ ಎದ್ದೇಳಕತ್ತೀವಿ ಡೈಲಿ. ನಿನ್ನೆ ರಾತ್ರಿ ದಬಾಕ್ತಾರೆ. ಏನಿಲ್ಲ ಗಾಯ್ಸ್, ನಿನ್ನ ಒಂದು 2-3 ಡೇಸ್ ಆಯ್ತು ಅಷ್ಟೇ. ಯಾಕಂದ್ರೆ ಎಡಿಟ್ ಮಾಡಿ ಎಲ್ಲ ಮಾಡೋದ್ರಾಗ ಭಾಳ ಲೇಟ್ ಆಗಿರುತ್ತೆ. ಅದಕ್ಕೋಸ್ಕರ ಬಿಟ್ಟರೆ ಏನಿಲ್ಲ, ಬೇಗನೆ ಎದ್ದೇಳ್ತಿರ್ತೀವಿ. ಓಕೆ, ಊಟ ಮಾಡ್ಕೊಂಡು ಇವಾಗ ನಿಮ್ಗೊಂದು ಪ್ಲೇಸ್ ತೋರ್ಸಕ್ಕೆ ಹೋಗ್ತಿದ್ದೀನಿ. ಆ ಪ್ಲೇಸ್ ಬಗ್ಗೆ. ಓಕೆ ಗಾಯ್ಸ್, ಥ್ಯಾಂಕ್ ಯು. ಇವನು ದುರ್ಗಾ ಅಂತ ನನ್ನ ಹೊಸ ಬೆಳಕು. ಅಲ್ಲಿ ಎಷ್ಟು ಚೆನ್ನಾಗಿ ಆರಾಮ್ ಹೊರಗಡೆ ಗಾಳಿಗೆ ಹೆಂಗ್ ಕುತ್ಕೊಂಡು ಊಟ ಮಾಡತ್ತಾರ ನೋಡ್ರಿ ನಮ್ಮ ಹುಡುಗರು ಆರಾಮ. ಈ ದಿನಗಳು ಇನ್ನೇನು ಭಾಳ ದಿವಸ ಇಲ್ಲ, ಕೆಲವೇ ದಿನಗಳು ಮಾತ್ರ ಇರೋದು. ಓಕೆ ಫ್ರೆಂಡ್ಸ್, ಹಾಯ್.
ನೋಡ್ರಿ ಚೆನ್ನಾಗಿ ಊಟ ಮಾಡತ್ತಾರ, ಆರಾಮ್ ಹೊರಗಡೆ ಕೂತ್ಕೊಂಡು ಒಂಥರ ಪಿಕ್ನಿಕ್ ಹೋದಾಗಿರುತ್ತಲ್ಲ ಆ ಥರ ಇಲ್ಲ ಹಾಸ್ಟ್ಲೇ. ನಮ್ಮ ಹಾಸ್ಟ್ಲ್ ಅಷ್ಟು ಸಕ್ಕತ್ತೈತಿ, ಮಾಡ್ಬೇಕೀಗ. ಎಸ್ ನಾವು ಹಾಕ್ಸ್ಕೊಂಬಂದು ಇಲ್ಲೇ ಕುತ್ಕೊಳ್ಳೋಣ ಬರ್ರಿ ಗೈಸ್. ಚಪಾತಿ ಅನ್ನ ಸಾಂಬಾರ್ ಪಲ್ಯ. ಹಾಯ್ ಗಾಯ್ಸ್, ಊಟ ಎಲ್ಲ ಮುಗೀತು. ಊಟ ಆದಮೇಲೆ ನಿಮ್ಗೊಂದು ಪ್ಲೇಸ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಆ ಪ್ಲೇಸ್ ಹತ್ರ ಹೋಗ್ತಿದ್ದೀನಿ. ಬರ್ರಿ ಹೋಗೋಣ. ಅದು ಒಂದು ಭಾಳ ಹಳೇದು ಹಾಸ್ಟೆಲ್. ಅದು ಹಾಸ್ಟೆಲ್ ಅವಾಗಿಗೆ ಇವಾಗಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಮತ್ತು ಅದು ಎಷ್ಟು ವರ್ಷದ ಹಳೆ ಹಾಸ್ಟೆಲು ಅದನ್ನೆಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಲೆಟ್ಸ್ ಗೋ. ಬೇರೆ ಬರ್ತಾ ಇದೆ, ಬೇಗ ಬೇಗ ಹೋಗೋಣ ಬರ್ರಿ. ಈ ಧಾರವಾಡದಾಗ ಮಳೆ ಅದೊಂದು ಚಕ್ರಿ ಆಗ್ಬಿಟ್ಟೈತಿ. ಛತ್ರಿ ಇತ್ತು, ಛತ್ರಿ ಬೇರೆ ತರಲಿಲ್ಲ. ನಾನೇ ನನಗೆ ಇಲ್ಲ ಆಯ್ತು ಬಿಡ ಅಂತ ಬಂದೆ. ಬಟ್ ಮಳೆ ಜೋರು ಆಗ್ತೈತೆ. ಹೀಗಾಗಿ ಇಲ್ಲೆಲ್ಲ ನಿಂತ್ಕೊಂಡು ಮಳೆ 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 ನೋಡ್ರಿ. ಜಸ್ಟ್ ನೋಡ್ರಿ ಇವಾಗ ಹೆಂಗೆ ಮಳೆ ಬರ್ತೈತಿ. ಇವಾಗ ನೋಡ್ರಿ ಬಿಸಿಲು ನೋಡ್ರಿ ನೋಡ್ರಿ ಎಂತ ಮಳೆ. ಸ್ವಲ್ಪ ದೂರ ಏನಿಲ್ಲ, ಇಲ್ಲೇ ಹತ್ತಿರ ಇದೆ ಹಾಸ್ಟೆಲ್. ನಾ ಹೇಳಿದ್ನಲ್ಲ ಹಾಸ್ಟೆಲ್ ಇದೆ. ಈ ಹಾಸ್ಟೆಲ್ ಹತ್ರ ಬಂದೀವಿ. ಆಮೇಲೆ ಈ ಹಾಸ್ಟೆಲ್ ಹಿಸ್ಟ್ರಿ, ಆಮೇಲೆ ಇದು ಯಾವಾಗ ಸ್ಟಾರ್ಟ್ ಆಯಿತು ಅದನ್ನೆಲ್ಲ ನೋಡನ್ನಿ. ಈ ಹಾಸ್ಟೆಲ್ ಹೆಸರು ಬಂದ್ಬಿಟ್ಟು ಬಾರ್ಷಲ್ ಮಿಷನ್ ಬಾಯ್ಸ್ ಹೋಮ್ ಅಂತ. ಇದು ಧಾರವಾಡದಲ್ಲಿರೋದು. ಲೆಟ್ಸ್ ಗೋ, ಒಳಗೆ ಹೋಗೋಣ. ಓಕೆ, ಎಂಟ್ರಿ, ಲೆಟ್ಸ್ ಗೋ. ನನಗೆ ಗೊತ್ತಿರೋಂಗೆ ಈ ಹಾಸ್ಟೆಲ್ ಅಂದರೆ ಹುಡುಗರೆಲ್ಲ ಅಂದರೆ ಸರ್ ತಿಳ್ಕೊಂಡಿರೋರ ಬಗ್ಗೆ, ಈ ಹಾಸ್ಟೆಲ್ ಸ್ಟಾರ್ಟ್ ಆಗಿರೋದು 1836 ಅಂತ ಹೇಳ್ತಾರೆ. ಈ ಹಾಸ್ಟೆಲ್ ಕೂಡ ಸ್ಟಾರ್ಟ್ ಆಗಿರೋದು. ಅಂದರೆ ಈ ಹಾಸ್ಟೆಲ್ ಪ್ರಾರಂಭ ಮಾಡಿದ್ದು ಅನೇಕ ಜರ್ಮನಿಯಿಂದ ಬಂದ ಅನೇಕ ಮಿಷನರಿಗಳು ಈ ಹಾಸ್ಟೆಲನ್ನು ಪ್ರಾರಂಭ ಮಾಡಿದ್ರು ಅಂತ ಹೇಳ್ತಾರೆ. ಸೇವಕರು ಕೂಡ ಇಲ್ಲಿ ಬಂದು ಇಲ್ಲಿನ ಬಡ ವಿದ್ಯಾರ್ಥಿಗಳಿಗೆ, ಅಂದರೆ ಆವಾಗ ಮಕ್ಕಳಿಗೆ ಅಂದ್ರೆ ಓದೋಕ್ಕೆ ಹಾಸ್ಟೆಲ್ಗಳು ಇದ್ದಿದ್ದಿಲ್ಲ. ಹಾಸ್ಟೆಲ್ಗಳಿಲ್ಲಾರ ಸಮಯದಲ್ಲಿ ಅವರು ಜರ್ಮನಿಯಿಂದ ಬಂದು ಇಲ್ಲಿನ ಬಡ ಮಕ್ಕಳಿಗೆ ಯಾರಿಗೆ ಫೀಸ್ ಕಟ್ಟೋಕ್ಕೂ ಆಗಲ್ವೋ ಅಥವಾ ಬೇರೆ ಕಡೆ ಹೋಗಿ ಅವ್ರ ಉನ್ನತ ಶಿಕ್ಷಣ, ಮುಂದಿನ ಶಿಕ್ಷಣ ಪಡೆಯೋಕೆ ಆಗದಿರೋರಿಗೆ ಈ ಹಾಸ್ಟೆಲನ್ನು ಪ್ರಾರಂಭ ಮಾಡಿದ್ರು ಗಾಯ್ಸ್. ತುಂಬ ಹಳೇದು. ಇಲ್ಲಿಗೆ ಈ ಹಾಸ್ಟೆಲ್ ಟೋಟಲ್ ಆಗಿ 1836 ಸ್ಟಾರ್ಟ್ ಆಗಿತ್ತು. ಅಂದರೂ ಇಲ್ಲಿಗೆ 189 ವರ್ಷ ಆಗೈತಿ ಈ ಹಾಸ್ಟೆಲ್. ನೋಡ್ರಿ 189 ವರ್ಷದ ಹಾಸ್ಟೆಲ್ ಇದು. ಹೆಂಗೈತೆ ನೋಡ್ರಿ. ಇದು ಬಂದ್ಬಿಟ್ಟು ಪ್ರೇಯರ್ ಹಾಲು. ಇಲ್ಲಿ ಪ್ರೇಯರ್ ಹಾಲ್ ಇದೆ ಎಲ್ಲ. ಇಷ್ಟು ಪ್ರೇಯರ್ ಹಾಲ್ ಇದೆ. ರೂಮ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಮೇಂಟೆನೆನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಓಕೆ, ಇದು ಹುಡುಗರು ಊಟ ಮಾಡೋ ಹಾಲು, ಡೈನಿಂಗ್ ಹಾಲ್ ಇದೆಲ್ಲ ನೋಡ್ರಿ. ಇಲ್ಲ ಸಪ್ರೇಟ್ ಆಗಿ ವಾರ್ಡನ್ಗೋಸ್ಕರ ಮಾಡಿರೋದು ರೂಮ್ ಇದು, ಅವ್ರ ಮನೆ ಇದು. ಓಕೆ, ಇಲ್ಲಿ ಇರೋ ಸ್ಟೂಡೆಂಟ್ಸ್ ಎಷ್ಟು ವರ್ಷ ಆಯ್ತಪ್ಪಿ ನೀ ಬಂದೆ? 5 ವರ್ಷ ಆಯ್ತು. ನೀವು 5 ವರ್ಷದಿಂದ ಇಲ್ಲೇ ಅದ ನಮ್ ನೋಡ್ರಿ. 10 ವರ್ಷ ಆಯ್ತು. ನೀವು ಬಂದು 10 ವರ್ಷ ಆಯ್ತು. ಎಷ್ಟನೇ ಕ್ಲಾಸಿಂದ ಇದೆ ಇಲ್ಲಿ? ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ಇಲ್ಲೇ ಓದಾಕತ್ತೀಯ? ಇಲ್ಲೊಬ್ರು ಇದಾರೆ, ಇವರು ಸೀನಿಯರ್ ಅನ್ಸುತ್ತೆ. ಇಲ್ಲಿ ನೀ ಎಷ್ಟಿಂದ ಓದ್ತಿದ್ರಿ ಬೈ? ಇಲ್ಲಿ 1ನೇ ಕ್ಲಾಸಿಂದ ಇಲ್ಲ. ಈಗ ಎಷ್ಟು ವರ್ಷ ಆಯ್ತು? ಈಗ 14 ವರ್ಷ. ನೋಡಿ ಗಾಯ್ಸ್, 14 ವರ್ಷದಿಂದ ಇದೇ ಹಾಸ್ಟೆಲಲ್ಲೇ ಇರೋದು ಇವರು. ನಿಮ್ಮ ಹೆಸರು ಬಾ? ಸ್ಟೀವನ್. ಹೆಂಗಿದೆ ಅವಾಗಿಂದ? ಅವಾಗ ಹೆಂಗಿತ್ತು, ಇವಾಗ ಹೆಂಗೈತಿ? ಹೌದಾ? ಹೌದು. ಯಾವುದೋ ಜರ್ಮನಿಯಿಂದ ಬಂದ ಅನೇಕ ಮಿಷನರಿಗಳು, ಅದರಲ್ಲಿ ಹನ್ನಾ ಊಬರ್ ಅಂತ ಅವರು ಒಬ್ಬ ಲೇಡಿ, ಅವರು ಕೂಡ ಇಲ್ಲಿ ಬಂದು ಜರ್ಮನಿಯಿಂದ ಇಂಡಿಯಾಕ್ಕೆ ಬಂದು ಅವರು ಇಲ್ಲಿ ಸೇವ್ ಮಾಡಿ ಹೋಗಿದ್ದಾರೆ. ನೋಡ್ರಿ ಎಲ್ಲ ರೂಮ್ಸ್, ಇವೆಲ್ಲ ರೂಮ್ಸು ಇದೆ ನೋಡ್ರಿ. ಅದು ಬೋರ್ಡ್ ಅವಾಗ ಹಾಕಿರೋದು ಇದು. ಅನೇಕ ಸೇವಕರು ಬಂದು ಇಲ್ಲಿ ಕೂಡ ತಮ್ಮ ಸೇವೆ ಸಲ್ಲಿಸೋಗ್ಯಾರ. ಗ್ರೇಟ್. ಅವರು ನಾವು ಇಂಡಿಯಾದಾಗಿದ್ದ ನಾವು ಏನೂ ಮಾಡೋಕ್ಕಾಗಲ್ಲ. ಅವ್ರು ಜರ್ಮನಿಯಿಂದ ಬಂದು ಇಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಇಲ್ಲಿ ನಮ್ಮ ದೇಶ ಉದ್ಧಾರ ಆಗಲಿ ಅಂತ ಮಾಡ್ಯಾರ. ಬಟ್ ಇಲ್ಲಿ ನಮ್ಮ ಇಂಡಿಯನ್ಸ್ಗೆ ಏನು ಗೊತ್ತಾ, ಅವ್ರು ಹಾಸ್ಟ್ಲಿಗೆ ಇವಾಗೆಲ್ಲ ಮಾಡ್ತಿದ್ರು. ಅದ್ರಾಗ ಅರ್ಧ ಎಷ್ಟೋ ದುಡ್ಡು ತಿಂದು ಹಾಳು ಮಾಡಕತ್ತಾರ. ಬಟ್ ಬೇರೆ ದೇಶದವರು ನಮ್ಮ ದೇಶ ಚೆನ್ನಾಗಾಗಲಿ, ಇಲ್ಲಿ ವಿದ್ಯಾರ್ಥಿಗಳು ಓದ್ಲಿ ಇಲ್ಲಿ ಅಂತ ಎಷ್ಟು ಚೆನ್ನಾಗಿ ಮಾಡೋಗ್ಯಾರ ನೋಡ್ರಿ. ಅವಾಗಿಂದ ಇದೆ ಹಾಸ್ಟ್ಲು ನೋಡ್ರಿ. ಹತ್ತತ್ರ 200 ವರ್ಷ ಆಗಕ್ಕೆ ಬರ್ತೈತಿ ಇದು. ಏನೇನು ಹತ್ರ ಇನ್ನೊಂದು 20 ವರ್ಷ ಆದರೆ 200 ವರ್ಷ ಇದು ಹಾಸ್ಟೆಲ್. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ಹಾಸ್ಟೆಲ್ ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಹಾಗೆ ಹಾಸ್ಟೆಲ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸ್ವಲ್ಪ ನಾನು ಅಷ್ಟು ಚೆನ್ನಾಗಿ ಮಾತಾಡಿಲ್ಲ, ಇದು ಫಸ್ಟ್ ನಾನು ಈ ಥರ ತೋರಿಸ್ತಿರೋದು. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಏನಾರ ಹೊಸ ತೊಗೊಂಬರೋಣ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು. ಈಗ ಅಲ್ಲಿಂದ ಹಾಸ್ಟೆಲಿಗೆ ಬಂದೆ. ನನಗೆ
ಹಂಗೆ ಹುಡುಗರು ಏನು ಮಾಡಕತ್ತ ಹಂಗೆ ನಮ್ಮ ಹುಡುಗ ಏನು ಕ್ರಿಕೆಟ್ ಆಡತ್ತೀನಿ. ಕ್ರಿಕೆಟ್ ಆಡಕತ್ತಾರ, ನಾನು ಈಗ ವಾಪಸ್ ಬರ್ತೀನಿ. ಹಾಯ್, ಓ ಬಾರಿ ಬಾರಿ ಸೂಪರ್. ಓಕೆ ಫ್ರೆಂಡ್ಸ್, ರೂಮ್ಗೆ ಹೋಗೋಣ ಈಗ. ಹುಡುಗರು ಏನು ಮಾಡಕತ್ತಾರ ನೋಡೋಣ. ಗೈಸ್, ರೂಮಲ್ಲಿ ಎಲ್ಲ ಏನು ಮಾಡ್ತಿದ್ದೀರಾ? ಎವ್ರಿ ಒನ್ ಈಸ್ ಸ್ಲಿಪ್ಪಿಂಗ್, ಈಸ್ ಆಲ್ಸೋ ಸ್ಲಿಪ್ಪಿಂಗ್, ಈಸ್ ಆಲ್ಸೋ ಸ್ಲಿಪ್ಪಿಂಗ್, ಈಸ್ ಆಲ್ಸೋ ಓಯ್ ಇಲ್ಲೇ ಅಲ್ಲಿ ಇಲ್ಲೇ ಹೆಂಗೆ ಬಂತು? ಈಸ್ ಆಲ್ಸೋ ಸ್ಲಿಪ್ಪಿಂಗ್. ಈ ನನ್ನ ಮಗ ಹೆಂಗೆ ಗೊತ್ತಾ, ಎಕ್ಸಾಮ್ ಇರೋ ಟೈಮಿಗೆ ಎಕ್ಸಾಮ್ಗೆ ಓದ್ಕೊಳಲ್ಲ, ಬರೀ ಪಿಕ್ಚರ್ ಬರೀ ಪಿಕ್ಚರ್ ನೋಡೋದು ಕೆಲಸ. ಇವನು ಟೆಂಗ್ ಮುಂದೆ ಮಾಡ್ದಂಗೆ ಆಡೋದನ್ನ ಬಿಡಿ. ದೇವ್ರಾಣೆ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ, ಕನ್ಫರ್ಮ್ ಬರ್ದಿಟ್ಕೊಳ್ಳಿ. ನನಗನ್ಸಿದ ಮಟ್ಟಿಗೆ ಇವ್ನು ಡಿಗ್ರಿ ಮುಗಿಸಲ್ಲ ಪಕ್ಕ ಇವನು. ಈಸ್ ಉದಯ ಸುಂದರ ಉದಯ ನೋಡ್ರಿ ಹೆಂಗ್ ಮಾಡ ಮಾಡ್ಕೊಂಡಿದ್ರು. ಇವ್ರ ಫಸ್ಟ್ ಇದ್ದಿದ್ದು, ಆಮೇಲೆ ನಾ ಸ್ಟಾರ್ಟ್ ಮಾಡಿದ್ದು. ಈ ರೂಮ್ನ ಬರ್ತಾರ, ಬೈಸ್ಕೊಂತೀವಿ. ಅದನ್ನ ವಿಡಿಯೋ ಮಾಡ್ತಿದ್ರಿ ಆಮೇಲೆ ಬೈಯೋದು. ಓಕೆ ಫ್ರೆಂಡ್ಸ್, ಆಮೇಲೆ ಬಂದ್ಮೇಲೆ ಬೈಯೋದು ವಿಡಿಯೋ ಮಾಡೋಣ. ಓಕೆ ಬಾಯ್. ಊಟ ಮಾಡ್ಕೊಂಡು ಏನು ಎಡಿಟ್ ಮಾಡೋಣ ಇಲ್ಲ ಓದ್ಕೊಳ್ಳೋಣ, ಏನೋ ಒಂದು ಮಾಡೋಣ. ಈಗ ಲೇಟ್ ಆಗಿಬಿಡ್ತು, ಸಾಯಂಕಾಲ ಬಂದು ಮಲ್ಕೊಂಡಿದ್ದೆ, ಈಗ ಎದ್ದಾಳೋದು ಲೇಟ್ ಆಯಿತು. 2 hours later. ಗಾಯ್ಸ್, ಇಷ್ಟೊಂದು ನಗ್ತಿರೋ ಕಾರಣ ಏನು ಗೊತ್ತಾ? ತೋರ್ಸೋದು ಉದಯ ಫಸ್ಟ್ ಫೋಟೋ ತೋರ್ಸೋದು ಇದನ್ನ ಏನ್ ಮಾಡ್ಯಾರ ಅಂದ್ರೆ ಗೈಸ್, ಹೊಲ್ಕೊಂಡು ಒಂದ್ಮೇಲೆ ಹಾರ ಹಾಕಿ ಸಾಯಿಸ್. ಓಂ ಶಾಂತಿ ಅಣ್ಣಯ್ಯ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು. ಇಲ್ಲಿಗೆ ನಮ್ಮ ಲಾಗನ್ನು ಕಂಪ್ಲೀಟ್ ಮಾಡ್ತಿದ್ದೆ. ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಗಾಯ್ಸ್, ಇದೇ ಥರ ಜಾಸ್ತಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಹಾಕಿ ಪ್ಲೀಸ್. ಕಮೆಂಟ್ ಹಾಕಿ, ಅದು ಕಮೆಂಟ್ ಆಗ್ತಿಲ್ಲ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್. ಒಬ್ರು ಕಮೆಂಟ್ ಮಾಡ್ತಿರೋ ಅವರಿಗೆ ಧಾರವಾಡಕ್ಕೆ ಬಂದಾಗ ಫ್ರೀ.